ಸೆಲ್ಫ್ ಹೀಲಿಂಗ್ಗೆ ಇರೋ 5 ಸೂತ್ರ ವೆರಿ ಕ್ವಿಕ್ ಆಗಿ. ಎಸ್, ಒಂದು, ನಂಬಬೇಕು ನಿಮ್ಮಲ್ಲಿ ಚಿಕಿತ್ಸಕ ಶಕ್ತಿ ಇದೆ ಅಂತ. ಯಾಕಂದರೆ ನೀವು ನಂಬಲಿಲ್ಲ ಅಂದರೆ ಆ ಬಾಗಲನ್ನ ನೀವು ಓಪನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು, ನಿಮಗೆ ನೀವು ಸಮಯ ಕೊಟ್ಕೊಳ್ಬೇಕು. ಹೀಲಿಂಗನ್ನು ಇನ್ನೊಬ್ರು ಯಾರೋ ಬಟನ್ ಒತ್ತಿ ಮಾಡ್ತಾರೆ, ಇನ್ನೊಬ್ರು ಮಾಡಲಿ ಅನ್ನೋ ಮೈಂಡ್ಸೆಟ್ ನಮ್ಮೆಲ್ರಿಗೂ ಇದೆ. ನಿಮ್ಮ ಮುಂದೆ ಬಂದಿರಲ್ಲ, ಮಾಡಿಬಿಡಿ, ಇವ್ರು ಮಾಡಲಿ, ಅವ್ರು ಮಾಡಲಿ. ಆ್ಯಂಡ್ ಈ ಡಿಪೆಂಡೆನ್ಸಿ ದೊಡ್ಡ ದೊಡ್ಡ ಮಾರಣಾಂತಿಕ ಕಾಯಿಲೆಗಳಾಗಿ ಆಗುತ್ತೆ. ಅಂದರೆ ಇವ್ರು ನಂಗೆ ಪ್ರೀತಿ ಕೊಡಲಿ, ಇವ್ರು ನಂಗೆ ಅಟೆನ್ಷನ್ ಕೊಡಲಿ, ಇವ್ರು ನನ್ನನ್ನು ನೋಡ್ಕೊತಾ ಇಲ್ವಾ, ಇದನ್ನು ಜನ್ರೇಟ್ ಮಾಡಿ ನೋಡ್ಕೊಳ್ಳೋ ಥರ ಮಾಡ್ತೀನಿ, ಬೇಕು ಅಂತ ಮಾಡ್ತಿರಲ್ಲ, ಬಟ್ ಒಳಗಡೆಯಿಂದ ಆಗ್ತಿರುತ್ತೆ. ಸೊ ನಿಮಗೆ ನೀವು ಸಮಯ ಕೊಡಿ. ಸೊ ಮೊದಲನೇದಾಗಿ ಬಿಲೀವ್ ದ್ಯಾಟ್ ಯು ಹ್ಯಾವ್ ದ್ಯಾಟ್ ಹೀಲಿಂಗ್ ಕೆಪಾಸಿಟಿ. ಎರಡನೇದು, ಗಿವ್ ಟೈಮ್ ಟು ಯೋರ್ ಸೆಲ್ಫ್. ಮೂರನೇದು, ನಿಮ್ಮ ರಿಸೆಪ್ಟಿವಿಟಿಯನ್ನು ನೀವು ಜಾಸ್ತಿ ಮಾಡ್ಕೋಬೇಕು. ಅಂದರೆ ನೀವೇನೋ ಮಾಡ್ತಾ ಇದ್ದೀರಾ, ಅದು ಆರೋಗ್ಯಕರ ಆಹಾರ ತೊಗೊಳೋದಿರಬಹುದು, ಅಥವಾ ವ್ಯಾಯಾಮ ಮಾಡೋದಿರಬಹುದು, ಒಳ್ಳೆಯ ವಿಚಾರಗಳು, ಪುಸ್ತಕ ಓದೋದು, ಅದಕ್ಕೆ ರೆಸಿಸ್ಟೆನ್ಸ್ ಏನು ಅಂತ ಐಡೆಂಟಿಫೈ ಮಾಡಿ. ಹೇಗದು? ಫಾರ್ ಎಕ್ಸಾಂಪಲ್, ಈಗ ನೀವು ಪ್ರೀತಿಗೆ ಸಂಬಂಧಪಟ್ಟಾಗ ಏನೋ ಪುಸ್ತಕ ಓದ್ತಾ ಇದ್ದೀರಾ, ನಿಜವಾದ ಪ್ರೀತಿ ಏನು ಅಂತ. ಆದರೆ ಆ ಪ್ರೀತಿಗೆ ಸಂಬಂಧಪಟ್ಟಾಗೆ ನಿಮ್ಮ ಸಂಬಂಧದಲ್ಲಿ ಇವ್ರು ಈ ಥರನೇ ಮಾಡಬೇಕು, ಮಾಡ್ತಾ ಇಲ್ಲ ಅನ್ನೋ ವಿಪರೀತವಾದ ಕೋಪ, ಅಥವಾ ಇವ್ರು ನನ್ನ ಕಂಟ್ರೋಲಲ್ಲೇ ಇರಬೇಕು ಅನ್ನೋ ಎಕ್ಸ್ಟ್ರೀಮ್ ಕಂಟ್ರೋಲಿಂಗ್ ಅಥಾರಿಟಿ ಕ್ಯಾರೆಕ್ಟರ್ ನಿಮ್ಮಲ್ಲಿದೆ. ಇದೆಲ್ಲ ನಿಮ್ಮನ್ನು ಪ್ರೀತಿಯನ್ನು ಅನಾವರಣ ಮಾಡೋದ್ರಿಂದ ಇಂಡೈರೆಕ್ಟಾಗಿ ಕಂಟ್ರೋಲೇ ಮಾಡ್ತಾ ಇದೆ. ಓಕೆ. ಸೊ ಅಂದರೆ ನಾನು ಏನು ಪಡಿಬೇಕು ಅಂತಿದ್ದೀನಿ, ಅದಕ್ಕೆ ಅನುಗುಣವಾದ ಕ್ಯಾರೆಕ್ಟರ್ ನನಗೆ ಬೇರೆ ಆಸ್ಪೆಕ್ಟಲ್ಲೂ ಇದೆಯಾ ಅನ್ನೋದನ್ನು ನೀವು ಸಣ್ಣದಾಗಿ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ನಾಲ್ಕನೇದು, ನೀವು ಯಾವುದಾದರೂ ನಿಖರವಾದ ರೂಢಿಯನ್ನು ಮಾಡ್ಕೊಳ್ಳದೇ ಇದ್ದರೆ, ವಿಚ್ ಇಸ್ ಅ ರಿಪಿಟೇಟಿವ್ ಪ್ರಾಕ್ಟೀಸ್, ನೀವು ಲಾಸ್ಟಿಂಗ್ ರಿಸಲ್ಟ್ಸ್ ನೋಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸೋಂಬೇರಿತನ, ಕಂಫರ್ಟ್ ಝೋನು ಇಟ್ಕೊಳ್ತೀನಿ, ಬದಲಾವಣೆನೂ ಮಾಡ್ಕೊಳ್ತೀನಿ ಅಂದರೆ ಬದಲಾವಣೆ ಸಾಧ್ಯ ಇಲ್ಲ. ಈಗ ಫಾರ್ ಎನ್ ಎಕ್ಸಾಂಪಲ್, ಮ್ಯಾರಥಾನ್ ಓಡಬೇಕು ಅಂತ ಹೇಳಿದ್ರೆ ಎವ್ರಿ ಡೇ ನಾನು ಪ್ರಾಕ್ಟೀಸ್ ಮಾಡಬೇಕು. ಹೌದು, ನಾನು ಅದೆಲ್ಲ ಮಾಡಲ್ಲ, ನಾನು ಅವತ್ತೇ ಓಡ್ತೀನಿ ಅಂದರೆ ನಾಳೆ ದಿನ ನಿಮ್ಮನ್ನು ಹಾಸ್ಪಿಟ್ಲಿಗೆ ಹಾಕಬೇಕಾಗುತ್ತೆ ಅಷ್ಟೇ, ಅಥವಾ ಅರ್ಧ ದಾರಿನೂ ನೀವು ಓಡೋಕ್ಕಾಗಲ್ಲ. ಸೊ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್, ಅದು ಏನು ಬೇಕಾರಾಗಿರ್ಬೋದು. ಆವಾಗಲೇ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ, 5 ನಿಮಿಷ ಮಾಡಿ, ಧ್ಯಾನ ಅಂತಲೂ ಮಾಡಬೇಡಿ, ಸುಮ್ಮನೆ ಮಾಡಿ ಅಂತ. ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಟಾಕ್ ಅಬೌಟ್ ಆಸ್ ಅ ರುಟೀನ್ ಪ್ರಾಕ್ಟೀಸ್. ಅದು 5 ನಿಮಿಷ ಗಾರ್ಡನ್ನಲ್ಲಿ ಹೋಗಿ ಪಕ್ಷಿಗಳನ್ನು ನೋಡೋದು ಇರಬಹುದು, ಅಥವಾ ಸುಮ್ಮನೆ ಸಮಾಧಾನವಾಗಿ ನೆಲದ ಮೇಲೆ ಕೂತಿದ್ದೀನಿ, ನನ್ನ ಕನೆಕ್ಷನ್ ಹೇಗಿದೆ ಮದರರ ಜೊತೆ ಅಂತ ಫೀಲ್ ಮಾಡೋದಾಗಿದ್ರೂ ಆಗಿರಬಹುದು, ಅಥವಾ 5 ನಿಮಿಷ ನೀವು ಹೇಳಿದಾಗ ಯಾವುದೂ ಅಟ್ಯಾಚ್ಮೆಂಟ್ ಇಲ್ಲದೆ ನನ್ನ ಜೊತೆ ನಾನು ಕಂಫರ್ಟಬಲ್ ಆಗಿರೋದನ್ನ ರೂಢಿಸ್ಕೊಳ್ತೀನಿ ಅನ್ನೋದಿರ್ಬೋದು. ಬಟ್ ಆ ಕನ್ಸಿಸ್ಟೆಂಟ್ ಪ್ಯಾಟರ್ನ್ ಕ್ರಿಯೇಟ್ ಆದ್ರೇ ಇಲ್ಲಿ ನ್ಯೂರೋ ಪಾತ್ವೇಸ್ ಇದೆಯಲ್ಲ, ಹಳೆದಿಂದ ಬಿಡಿಸ್ಕೊಂಡು ಹೊಸದು ಕನೆಕ್ಟ್ ಆಗೋದು. ಇಲ್ಲಾಂದರೆ ವಾಪಸ್ ಅಲ್ಲಿಗೆ ಹೋಗ್ತಾ ಇರ್ತೀವಿ. 5ನೇದು ನನ್ನ ಫೇವ್ರೆಟ್, ಏನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಸರೆಂಡರ್ ಇರಬೇಕು. ಏನಾಯಿತು, ಬೆಳಗ್ಗೆ ಮಾಡಿದ್ನಲ್ಲ, ಸಾಯಂಕಾಲ ರಿಸಲ್ಟ್ಸ್ ಬಂತಾ, ಸಾಯಂಕಾಲ ಮಾಡಿದ್ನಲ್ಲ, ಬೆಳಗ್ಗೆ ಹಂಗೆ ಇದ್ದೀನಿ ಅಂತ ಸೊಸೈಟಿನೂ ಹಂಗೆ ಇಂಟಿಮೆಂಟ್ ಮಾಡ್ತಾ ಇದ್ದೀನಿ, ದಿನ ಕಣ್ಮುಚ್ಕೊಂಡು ಕೂತ್ಕೋತಿಯಪ್ಪ ಅಂತ. ಯಾಕಂದ್ರೆ ಅವ್ರಿಗೆ ಆ ಸಮಾಧಾನ ಸಿಗ್ತಾ ಇರಲ್ವಲ್ಲ, ಹೊಟ್ಟೆ ಕಿಚ್ಚು. ಆವಾಗಲೇ ಹೇಳಿದ್ನಲ್ಲ, ಸಮಾಜದಲ್ಲಿ ನಿರಾಳವಾಗಿರೋರು, ಖುಷಿಯಾಗಿರೋರು ಕಂಡ್ರೆ ನಾವು ಒಂದು ಬಾಂಬ್ ಹಾಕ್ಬಿಡ್ತೀವಿ, ನಾವೆಲ್ಲರೂ ತುಂಬ ಚೆನ್ನಾಗಿ ಮಾಡ್ತೀವಿ ಆ ಕೆಲಸನ. ಅದರಿಂದ ಸರೆಂಡರ್ ಟು ದ ರಿಸಲ್ಟ್ ದಟ್ ಅನ್ಫೋಲ್ಡ್ಸ್ ಅಟ್ ಇಟ್ಸ್ ಓನ್ ಪೇಸ್. ಓಕೆ, ನಾನು ಇದನ್ನು ಮಾಡ್ತಾ ಇದ್ದೀನಿ, ಸೂಕ್ತವಾದ ಮಾಡ್ತಾ ಇದ್ದೀನಿ, ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅದು ತೆರೆದುಕೊಳ್ಳುತ್ತೆ ಅನ್ನುವಂಥ ನಂಬಿಕೆಯಿಂದ ಫಸ್ಟ್ ಪಾಯಿಂಟಿಂದ ಲಾಸ್ಟ್ ಪಾಯಿಂಟಿಗೆ ಸರೆಂಡರ್ ಆಸ್ಪೆಕ್ಟ್ವರೆಗೂ ಬಂದು ನಿಲ್ಲಬೇಕು. ಬಾಡಿಗೆ ಟೈಮ್ ಕೊಡಿ. ಈಗ ನೀವು ಕೂತ್ಕೊಳ್ತಾ ಇದ್ದೀರಾ, ಏನೋ ರೂಢಿ ಮಾಡ್ತಾ ಇದ್ದೀರಾ ಅಂದರೆ, ಹಳೇದು ಯಾವುದೋ ಕಸನ ಆಚೆ ಹಾಕಬೇಕು ಅಂತ ಅದು ಪಾಪ ಕಾಯ್ತಾ ಇರುತ್ತೆ. ಬಂದರು ಇವರು ಆಚೆ ತೆಗಿಯೋಕ್ಕೆ ಅಂತ ಖುಷಿಯಾಗಿ ಆಚೆ ಹಾಕ್ಬೇಕಾರೆ, ಅಯ್ಯೋ ಇದು ಸರಿ ಹೋಗ್ತಲ್ಲ ಅಂತ ನಿಲ್ಲಿಸ್ಬಿಡೋದು. ಇದರಿಂದ ಏನು ಲಾಭ ಬಂತು, 3 ತಿಂಗಳಿಂದ ನಾನು ನೋಡ್ತಾನೇ ಇದ್ದೀನಿ ಅಂತ ಹೇಳೋದು. ನಾನು ಎಷ್ಟೋ ಸತಿ ಹೇಳ್ತಾ ಇರ್ತೀನಿ, ಈಗ ದೇವರನ್ನ ಆಳವಾಗಿ ನಂಬೋರು, ಫಾರ್ ಎಕ್ಸಾಂಪಲ್, ಏನು ಕೊಟ್ಟಪ್ಪ ದೇವರೇ, ದಿನ ತೆಂಗಿನಕಾಯಿ ಹೊಡಿತಾ ಇದ್ದೀನಿ ಅಂತ ಹೇಳ್ತೀವಿ. ಆದರೆ ಯಾರು ಗೊತ್ತು, ಕಳೆದ 1 ತಿಂಗಳಲ್ಲಿ ನಿಂಗೆ ಆಕ್ಸಿಡೆಂಟ್ ಇದ್ದಿದ್ದಿರಬಹುದು, ನಿಂಗೆ ಕಾಯಿಲೆ ಬಂದು ಸತ್ತೋಗೋದಿದ್ದಿರ್ಬೋದು ಅಲ್ವಾ, ನಿನ್ನ ಆಪ್ತರು ಬಿಟ್ಟು ಹೋಗೋದಿರ್ಬೋದು, ಅದನ್ನೆಲ್ಲ ತಡೆದಿರ್ಬೋದು. ಅದೆಲ್ಲ ಲೆಕ್ಕ ಬರಲ್ಲ, ಯಾಕೆ ಅದು ಆಗಿಲ್ವಲ್ಲ. ಅದಕ್ಕೆ ಅದೇ ಥರ ನೀವು ಲೆಕ್ಕಾಚಾರ ಮಾಡಿ ಯಾವುದೋ ಕ್ರಿಯೆಯನ್ನು ಮಾಡಬೇಡಿ. ಜಸ್ಟ್ ಸರೆಂಡರ್ ಆ್ಯಂಡ್ ಬಿಲೀವ್ ದಟ್ ಸಿಸ್ಟಮ್ ವಿಲ್ ಓಪನ್ ಅಪ್ ಎಟ್ ದ ರೈಟ್ ಟೈಮ್. ಇದು 5 ಖಂಡಿತ. ನಾನು ಪಾಡ್ಕಾಸ್ಟ್ ಮುಗಿಸ್ಬೇಕು ಅನ್ಕೋತಿದ್ದೆ, ಬಟ್ ಇನ್ನೊಂದೇ ಒಂದು ಲಾಸ್ಟ್ ಕ್ವೆಶ್ಚನ್ ನಿಮ್ಮನ್ನು ಕೇಳ್ಬಿಡ್ತೀನಿ. ಯಾಕಂದ್ರೆ ಯಾರೋ ಒನ್ ಆಫ್ ಮೈ ಫ್ರೆಂಡ್ ನನಗೆ ಇದನ್ನ ಹೇಳಿದ್ದು, ಅವ್ರ ಲೈಫಲ್ಲಿ ಏನು ಚೇಂಜಸ್ ಆಯಿತು, ಗ್ರಾಟಿಟ್ಯೂಡ್ ಟುವರ್ಡ್ಸ್ ದ ಲೈಫ್ ಅಂತ. ಅವ್ರಿಗೆ ಯಾರೋ ಹೇಳಿದ್ರಂತೆ, ನಾನು ತುಂಬ ಕಷ್ಟದಲ್ಲಿದ್ದೆ ಜೀವನದಲ್ಲಿ, ಬಟ್ ಯಾವತ್ತೋ ಒಂದಿನ ಅನ್ನಿಸ್ತು ಐ ಶುಡ್ ಥ್ಯಾಂಕ್ ಫಾರ್ ಎವ್ರಿಥಿಂಗ್ ಅಂತ. ದೇವ್ರ ಹತ್ರ ಕೂತ್ಕೊಂಡೆ ನಾನು ಒಂದು ಸ್ಮೈಲ್ ಜೊತೆಗೆ, ದೇವ್ರೆ ಥ್ಯಾಂಕ್ ಯು ಸೋ ಮಚ್, ನನಗೆ ಏನೇನು ಕೊಟ್ಟಿದ್ಯಾ ನಿನ್ನ ಜೀವನದಲ್ಲಿ, ಇದೆಲ್ಲದಕ್ಕೂ ಥ್ಯಾಂಕ್ ಯು ಅಷ್ಟೇ ಹೇಳ್ತಿದ್ದೆ. ಬಟ್ ನನ್ನ ಕಷ್ಟಗಳು ಹೆಂಗೆ ಕಮ್ಮಿ ಆಯಿತು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಅದನ್ನು ನಾನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಎವ್ರಿ ಡೇ ನಾನು ಥ್ಯಾಂಕ್ಸ್ ಹೇಳ್ತಿದ್ದೆ ದೇವರಿಗೆ, ಮಲ್ಗೋವಾಗ ಥ್ಯಾಂಕ್ಸ್ ಹೇಳ್ತಿದ್ದೆ, ನನಗೆ ಏನೇನು ಕೊಟ್ಟಿದ್ಯಾ ಥ್ಯಾಂಕ್ ಯು ಅಂತ ಹೇಳ್ತಿದ್ದೆ, ನನ್ನ ಜೀವನ ಚೇಂಜ್ ಆಯಿತು ಅಂತ ಹೇಳಿದ್ರು. ಡಸ್ ಇಟ್ ವರ್ಕ್? ಓ ಮೈ ಗಾಡ್, ದಿಸ್ ಇಸ್ ಸೋ ಇಂಪಾರ್ಟೆಂಟ್. ಇದು ಪ್ರಾಬ್ಲಿ 5 ಮುಷ್ಟಿಯ ಮಧ್ಯಭಾಗ ಅಂತ ಹೇಳ್ಬಿಡ್ಬೋದು ನಾವು. ಯಾಕಂದರೆ 3 ಥರ ನಾನು ಎಲ್ಲ ವಯಸ್ಸಿಗರಿಗೂ ಇದು ಹೇಳ್ಕೊಡ್ತೀನಿ. ಚಿಕ್ಕ ಮಕ್ಕಳಿಗೆ ಅಮ್ಮ ಮಗುನ ಮಲಗಿಸ್ಬೇಕಾದ್ರೆ, ಕ್ಯಾನ್ ಯು ಟೆಲ್ ಒನ್ ಥಿಂಗ್ ದಟ್ ಯು ಆರ್ ಗ್ರೇಟ್ಫುಲ್ ಫಾರ್, ಒಂದು ವಿಷಯ ಹೇಳ್ತೀಯಾ, ನಿನ್ನ ಬೆಳಗ್ಗೆಯಿಂದ ಏನು ಖುಷಿ ಆಯಿತು ಅಂತ ಕೇಳಿ. ಅದು ಎಷ್ಟು ಚೆನ್ನಾಗಿ ಈಸಿಯಾಗಿ ಪಟ್ಟಂತ ಹೇಳ್ಬಿಡುತ್ತೆ. ದೊಡ್ಡವ್ರನ್ನ ಕೇಳಿ ತಲೆ ಕೆರ್ಕೊಂಡ ಅಂತ ಇರ್ತಾರೆ,
ಸೊ ಅಲ್ಲಿಂದ ನೀವು ರೂಢಿ ಮಾಡ್ಬೋದು. ಒಂದು. ಎರಡನೇದು, ನಮ್ಮ ವಯಸ್ಸಿಗರಿಗೆ ತುಂಬ ಸುಲಭವಾಗಿ ಮಾಡ್ಬೋದಾಗಿರೋದು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂತ. ಒಂದು ಡೈರಿ ತೊಗೊಳ್ಳಿ, ನಿಮ್ಮ ಪರ್ಸ್ನಲ್ ಡೈರಿಲಿ ಒಂದು ಮೂರು ವಿಷಯಕ್ಕೆ ಕತೆ ಬರೆಯೋದು ಬೇಡ, ಒಂದೊಂದೇ ಸೆಂಟೆನ್ಸ್ ಥರ. ಥ್ಯಾಂಕ್ ಯು ಫಾರ್ ದಿಸ್ ಗುಡ್ ಡ್ರೆಸ್ ದಟ್ ಐ ವೋರ್ ಟುಡೇ, ಥ್ಯಾಂಕ್ ಯು ಫಾರ್ ಗುಡ್ ಫುಡ್ ದಟ್ ಐ ಹ್ಯಾಡ್, ಅಥವಾ ಥ್ಯಾಂಕ್ ಯು ಇವತ್ತು ನಾನು ಆಕಾಶ ನೋಡೋಕೆ 5 ನಿಮಿಷ ನಂಗೆ ಟೈಮ್ ಸಿಕ್ತು, ಯೂಶ್ವಲಿ ನಾನು ಆಕಾಶದ ಕಡೆ ಕತ್ತೆತ್ತೇ ನೋಡಲ್ಲ, ಮೋಡಗಳು ನೋಡಿ ತುಂಬ ಖುಷಿ. ಈ ಥರ ಅದು ದೊಡ್ಡದೇನೋ ಅವಾರ್ಡ್ ತೊಗೊಂಡಿರೋ ಥರದ್ದೇ ಆಗಿರಬೇಕು ಅಂತ ಏನೂ ಅಲ್ಲ. ಇದನ್ನಾದರೂ ಮಾಡಿ. ಮೂರನೇ ರೂಢಿ ಹೇಳ್ತೀನಿ, ಇದು ನಾನು 100% ಗ್ಯಾರಂಟಿಡ್ ರಿಸಲ್ಟ್ ಜೊತೆಲಿ ಹೇಳ್ತೀನಿ. ಓಕೆ, ಪಕ್ಕಾ ವರ್ಕ್ ಆಗುತ್ತೆ. ಮಿನಿಮಮ್ ಒಂದು 2 ಮಂತ್ಸ್ ಫಾಲೋ ಮಾಡಿದ್ರೇ ವರ್ಕ್ ಆಗುತ್ತೆ. ಒಂದು ಜಾರ್ ತೊಗೊಳ್ಳಿ, ಟ್ರಾನ್ಸ್ಪರೆಂಟ್ ಇರಬೇಕಂದ್ರೆ ಗ್ಲಾಸ್ ಜಾರ್ ಇಸ್ ಬೆಟರ್, ಬಿಕಾಸ್ ಕಾಣಿಸುತ್ತೆ. ದಿನಾಗಲೂ ಒಂದೊಂದು ಚೀಟಿ ಹಾಕಬೇಕು ನೀವು ಅದಕ್ಕೆ. ಓಕೆ, ಆ ಚೀಟಿಯಲ್ಲಿ ಥ್ಯಾಂಕ್ ಯು ಅಂತ ಅವತ್ತಿಂದ ಏನೋ ಒಂದು ವಿಷಯದ ಬಗ್ಗೆ ಬರೆದದ್ರೊಳಗಡೆ ಹಾಕಬೇಕು. ಥ್ಯಾಂಕ್ ಯು, ಇವತ್ತು ನನ್ನ ಮಗು ಜೊತೆ ಪಾರ್ಕಿಗೆ ಹೋಗಿ ಚೆನ್ನಾಗಿ ಆಟ ಆಡಿದೆ. ನೆಕ್ಸ್ಟ್ ದಿನ ಥ್ಯಾಂಕ್ ಯು, ಇವತ್ತು ನನ್ನ ಗಂಡನ ಜೊತೆ ಡಿನ್ನರ್ಗೆ ಹೋಗಿದ್ದೆ, ಟೈಮ್ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು, ಇವತ್ತು ನಾನು ಸ್ಪೀಚ್ ಕೊಟ್ಟೆ, ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಹೊಗಳಿದ್ರು. ಈ ಥರ ನೀವು ನೋಡ್ತಾ ಹೋಗಿ ಆ ಬ್ಲೆಸ್ಸಿಂಗ್ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಅಂದರೆ, ಬಿಕಾಸ್ ಯುವರ್ ಎನರ್ಜಿ ಫ್ಲೋಸ್ ವೆರ್ ಅಟೆನ್ಷನ್ ಗೋಸ್ ಅಂತ ಹೇಳ್ತೀವಿ. ನಿಮ್ಮ ಅಟೆನ್ಷನ್ ಎಲ್ಲಿ ಹೋಗುತ್ತೋ ಅದೇ ಎನರ್ಜಿನ ನೀವು ಆಯಸ್ಕಾಂತ ಥರ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಎಂಟೈರ್ ಬ್ರೈನ್ ರಿವೈರ್ ಆಗೋಗುತ್ತೆ. ಇನ್ನೊಂದೇನು ಹೊಸ ಚೆನ್ನಾಗಿರೋ ಕೆಲಸನ ನಾನು ಅಟ್ರ್ಯಾಕ್ಟ್ ಮಾಡಿ ಇನ್ನೂ ಗ್ರೇಟ್ಫುಲ್ ಆಗಿ ನಾನು ಬದುಕಲಿ ಅನ್ನೋದ್ರ ಕಡೆ ನಿಮ್ಮ ಸಿಸ್ಟಮ್ ಚೇಂಜ್ ಆಗೋಗುತ್ತೆ. ಎಂಟೈರ್ ವಾತಾವರಣ ನೀವು ಹೇಳಿದ್ರಲ್ಲ, ಅದು ದಟ್ ಈಸ್ ಸೋ ವೆರಿ ಟ್ರೂ. ವಿ ಅಟ್ರ್ಯಾಕ್ಟ್ ವೇರ್ ವಿ ಪುಟ್ ಆ ಫೋಕಸ್ ಟು ಅಲ್ವಾ. ಈಗ ನಾವು ಯೂಶ್ವಲಿ ನ್ಯಾಗಿಂಗ್ ಮೈಂಡ್ ಸೆಟ್ ಇದ್ದರೆ, ಅಯ್ಯೋ ಈ ಮ್ಯಾಟು, ಇದು ಸೆಕೆ, ಒಂದು ಚೇರು ಅಂತ ಮಾತಾಡೋಕ್ಕೆ ಎಷ್ಟೊತ್ತು ಬೇಕು ನಮಗೆ. ಅದೇ ನಾವು ಗ್ರ್ಯಾಟಿಟ್ಯೂಡ್ ಓಪನ್ ಮಾಡ್ಕೊಂಡಿದ್ರೆ, ಎಷ್ಟು ಚೆನ್ನಾಗಿದೆ. ಈಗ ನಾವು ಸ್ಟಾರ್ಟಿಂಗ್ ಹಾಗೆ ಶುರು ಮಾಡಿದ್ವಿ, 10 ವರ್ಷ ಆದ್ಮೇಲೆ ಬಿಟ್ಟು ಎಷ್ಟು ಚೆನ್ನಾಗಿದೆ, ಅವಾಗೆಲ್ಲ ಹಿಂಗಿತ್ತು ಹಂಗಿತ್ತು, ನನ್ನ ಕ್ರೂ ಮಾತಾಡಿಸ್ತಾ ಇದ್ರು. ವಿ ಆಟೋಮ್ಯಾಟಿಕ್ಲಿ ಕನೆಕ್ಟೆಡ್ our brain to that, and the flow therefore runs in the same stream. And ನಂಬಿ ನನ್ನ ಇದೇ ಥರದ ಗ್ರೇಟ್ಫುಲ್ ಪೀಪಲ್ ನಿಮ್ಮ ಲೈಫಲ್ಲೂ ಅಟ್ರಾಕ್ಟ್ ಆಗೋಕ್ಕೆ ಶುರುವಾಗ್ತಾರೆ. ನಿಮ್ಮನ್ನು ಥ್ಯಾಂಕ್ಫುಲ್ ಆಗಿ ನೋಡೋರು ಅಟ್ರಾಕ್ಟ್ ಆಗೋಕ್ಕೆ ಶುರುವಾಗ್ತಾರೆ. ನಿಮಗೆ ತುಂಬ ಸಮಯ ಬೇಕಾಗಿಲ್ಲ, ಬರೀ ಒಂದು ತಿಂಗಳು ಅಥವಾ 2 ತಿಂಗಳಲ್ಲೇ ಇದು. ಆ್ಯಂಡ್ ಅದನ್ನು ನೋಡ್ತೀವಲ್ಲ ನಾವು, ಚೀಟಿ ಜಾಸ್ತಿ ಆಗ್ತಾ ಇದೆ, ಇಷ್ಟೊಂದರ ಚೆನ್ನಾಗಿದೆ ನನ್ನ ಲೈಫಲ್ಲಿ, ಪರವಾಗಿಲ್ಲಪ್ಪ ನನ್ನ ಲೈಫ್ ಚೆನ್ನಾಗಿದೆ ಅಂತ. ಈಗ ಹೇಳಿ, ಡಿಪ್ರೆಷನ್ಗೆ ಇದು ಮದ್ದಾಗತ್ತಾ? ಆಗಲ್ವಾ? 100%. ಏನೂ ಚೆನ್ನಾಗಿಲ್ಲ ನನ್ನ ಲೈಫಲ್ಲಿ ಏನು ಚೆನ್ನಾಗಿದೆ ಅಂದರೆ, ಜಾರ್ ತುಂಬ ಚೀಟಿ ನೋಡ್ತಾ ನನ್ನ ಲೈಫಲ್ಲಿ ಇಷ್ಟೊಂದು ಚೆನ್ನಾಗಿದೆ ಅಂತ ಅಲ್ಲೇ ಆಟೋಮ್ಯಾಟಿಕಲಿ ರಿವೈರ್ ಆಗುತ್ತೆ ಬ್ರೈನು. ಸೊ ಎಸ್, ಇಟ್ ವರ್ಕ್ಸ್ ಆ್ಯಂಡ್ ಇಟ್ ಈಸ್ ಅನ್ ಅಮೇಝಿಂಗ್ ಸೂತ್ರ ದಟ್ ಆಲ್ ಆಫ್ ಅಸ್ ಶುಡ್ ಪ್ರಾಕ್ಟಿಸ್. ಇವತ್ತಿಗೂ ನಾನು ಆ ಡೇಟ್ ಇರುತ್ತಲ್ಲ, ಅವತ್ತಿನ ಡೇಟು, ಆ ಥರದ ಡೈರಿಯಲ್ಲಿ ಎಷ್ಟು ಲೈನ್ಸ್ ಇದೆಯೋ ಅಷ್ಟು ಲೈನ್ಸ್ ಜರ್ನಲಿಂಗ್ ಪ್ರಾಕ್ಟೀಸ್ ಥರ ಥ್ಯಾಂಕ್ ಯು ಬರಿತೀನಿ. ಎಷ್ಟೋ ವರ್ಷಗಳಿಂದ ವಿ ಹ್ಯಾವ್ ಅ ರ್ಯಾಕ್ ಫುಲ್ ಆಫ್ ಡೈರೀಸ್ ಲೈಕ್ ದಟ್. ಮಸ್ಟ್ ಡು. ಆ್ಯಂಡ್ ತುಂಬ ಜನ ಕೇಳ್ತಾರಲ್ಲ, ಹೌ ಆರ್ ಯು ಸೋ ಪಾಸಿಟಿವ್, ಎಲ್ಲಾದರೂ ಒಳ್ಳೆಯದನ್ನೇ ನೋಡ್ತಿರಲ್ಲ ಹೆಂಗೆ, ಇದರಲ್ಲೂ ಏನೋ ಒಂದು ಚೆನ್ನಾಗಿರೋದು ಹುಡುಕಿ ಹೇಳ್ಬಿಟ್ರಲ್ಲ ಹೇಗೆ ಅಂತ. ಬಿಕಾಸ್ ನಾವು ಅದನ್ನು ರೂಢಿಸ್ಕೊಂಡಾಗ ಆಟೋಮೆಟಿಕ್ಕಾಗಿ ಕ್ಯಾಲಿಬರ್ನ ನೀವು ಶಿಫ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಇನ್ನೊಂದು ಚೂರು ಸ್ಪಿರಿಚುವಲ್ ಆಗಿ ಹೇಳ್ಬಿಡ್ತೀನಿ ನಾನು, ಇದು ಮಿಸ್ಟಿಕಲ್, ಯಾಕಂದರೆ ಇದನ್ನು ಲಾಜಿಕಲಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವು ಇದೇ ಥರ ಪ್ರಾಮಾಣಿಕವಾಗಿ ಬದುಕ್ತೀರಾ ಅಂತ ಇಟ್ಕೊಳ್ಳಿ ಗ್ರ್ಯಾಟಿಟ್ಯೂಡಲ್ಲಿ. ಎಷ್ಟೋ ಸತಿ ನಮ್ಮವ್ರಿಗೆ ಏನಾದರೂ ಅಡ್ವೈಸ್ ಕೊಡ್ಬೇಕಾದ್ರೆ ಕೇಳೋದೇ ಇಲ್ಲ ಅವರೇ, ಹೋಗಿ ನೀನು ಏನು ಯಾವಾಗಲೂ ಬೋಧನೆ ಕೊಡಬೇಡ ಅಂತ ಹೇಳ್ತಾರೆ, ಅಥವಾ ದೇ ಡೋಂಟ್ ಗ್ರಾಸ್ಪ್ ದಟ್ ಚೇಂಜ್. ಬಟ್ ನೀವು ಆ ಎನರ್ಜಿನ ಎಂಪವರ್ ಮಾಡಿಕೊಂಡು ಸುಮ್ಮನೆ ಒಂದು ಸೆಂಟೆನ್ಸ್ ನಿಮ್ಮ ಫ್ರೆಂಡ್ಗೋ ಬೇಜಾರಲ್ಲಿರೋರ್ಗೋ, ಇರಲಿ ಬಿಡು ಲೈಫಲ್ಲಿ ತುಂಬ ಬರುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಡ, ನೋಡು ಇದು ಚೆನ್ನಾಗಿದೆ ಅಂದರೆ ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ತಾರೆ ನಿಮ್ಮ ಎನರ್ಜಿನ. ಬಟ್ ನಾವೇ ಅದನ್ನು ಫಾಲೋ ಮಾಡಲಿಲ್ಲ ಅಂದರೆ, ಇವ್ರು ಬಂದುಬಿಟ್ರಪ್ಪ ಸುಮ್ಮನೆ ಬೋಧನೆ ಕೊಡೋಕ್ಕೆ ಅಂತಾರೆ. ಅದಕ್ಕೆ ನನ್ನ ಹತ್ರ ಬರೋ ಎಷ್ಟೋ ಜನ ಪೇಷಂಟ್ಗಳು, ಇದನ್ನೇ ಮನೇಲಿ ಹೇಳಿದೆ ಮೇಡಮ್, ನಾನು 1 ಪೈಸೆ ಮರ್ಯಾದಿಲ್ಲ, ನೋಡಿ ನೀವು ಹೇಳಿದ ತಕ್ಷಣ ಅದು ಹೆಂಗೆ ಫಾಲೋ ಮಾಡಿಬಿಟ್ಲು ಅಂತಾರೆ. ಬಿಕಾಸ್ ಐ ಹ್ಯಾವ್ ಬಿನ್ ಪ್ರಾಕ್ಟಿಸಿಂಗ್ ಇಟ್. ಆ ಎನರ್ಜಿ ಇದೆಯಲ್ಲ, ಆಯಸ್ಕಾಂತದ ಥರ ಅದು ಒಬ್ರನ್ನೊಬ್ರು ಅಟ್ರಾಕ್ಟ್ ಮಾಡ್ತಾ ಸ್ಪ್ರೆಡ್ ಮಾಡುತ್ತೆ ಸೂರ್ಯನ ಥರ. ದಟ್ ಈಸ್ ಮಿಸ್ಟಿಕಲ್ ಎನರ್ಜಿ. ಅದನ್ನು ಲಾಜಿಕಲಿ ನಾವು ಬಟನ್ ಒತ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಟ್ 100% ವರ್ಕ್ ಆಗುತ್ತೆ. ಎಲ್ಲ ವೀಕ್ಷಕರು ಟ್ರೈ ಮಾಡಬಹುದು.